ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು 3 ದಿನದ ಮಟ್ಟಿಗೆ ಅಂತ ಊಟಿಗೆ ಪ್ಲಾನ್ ಮಾಡಿ ಹೊರಟ್ವಿ. ನಾವು 4 ಗಂಟೆಗೆ ಮನೆ ಬಿಟ್ಟಿದ್ವಿ. ಹಸುವಾಗ್ತಾ ಇತ್ತು ಅಂತ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ನಿಲ್ಸಿದ್ವಿ. ನೋಡು ಅಪ್ಪ, ನೋಡು ಎಲ್ಲಿ ತಿರ್ಗೋವಿ, ಇಲ್ಲಿ ಆ ಪಾಪು ತೋರಿಸು. ಓಯ್ ಧ್ಯಾನ್, ಧ್ಯಾನ್ ನೋಡು, ಧ್ಯಾನ್ ಎತ್ಕೊಂಡಿದೆ ಅಪ್ಪ. ಬಾ. ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ನನ್ನ ಮಗ ಏನೂ ತಿಂದಿಲ್ಲ ಅಂತ ಬಾಕ್ಸಿಗೆ ಹಾಕ್ಸ್ಕೊಂಡು ಬಂದ್ವಿ. ಹೊರಗೆ ಬರಬೇಕಾದ್ರೆ ಅಲ್ಲಿ ಟಾಯ್ ಶಾಪ್ ನೋಡಿ, ಅಮ್ಮ ನನಗೆ ಟಾಯ್ಸ್ ಕೊಡಿಸು ಅಂತ ಅಲ್ಲಿ ಓಡೋಗೋಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿ ಸದ್ಯಕ್ಕೆ ಅವರು ಇನ್ನೂ ಓಪನ್ ಕೂಡ ಮಾಡಿರಲಿಲ್ಲ, ಇನ್ನು ಮಾರ್ನಿಂಗ್ ಅಷ್ಟೊತ್ತಿಗೆ ಓಪನ್ ಆಗಿಲ್ಲ ಅಂತ ಹೇಳಿ ಅವನಿಗೆ ಕರ್ಕೊಂಡು ಬಂದ್ವಿ. ಚಾರ್ವಿಕ್ ಸ್ಮೈಲ್. ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಊಟಿ ಕಡೆ ಹೊರಟ್ವಿ. ನಾವು ಬಂಡೀಪುರ ಫಾರೆಸ್ಟ್ನ ಚೆಕ್ ಪೋಸ್ಟ್ನ ಮುಗಿಸ್ಕೊಂಡು ಒಳಗೆ ಎಂಟ್ರಿ ಆದ್ವಿ. ಒಳಗಡೆ ಎಂಟ್ರಿ ಆದಮೇಲೆ ನನ್ನ ಮಗಂಗೆ ಹೇಳಿದ್ದೆ, ಇಲ್ಲಿ ಆನೆ ಕಾಣುತ್ತೆ, ಆನೆ ಬರುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಅವನು ನನ್ನ ಮಗ ಆನೆ ಕಾಣುತ್ತಾ ಅಮ್ಮ, ಬಂತಮ್ಮ, ಎಲ್ಲಿದೆ ಅಂತ ಕೇಳ್ತಾನೆ ಇದ್ದ. ಸದ್ಯಕ್ಕೆ ನಮಗೆ ಯಾವ ಆನೆ ಕೂಡ ಕಾಣಲಿಲ್ಲ. ಜಿಂಕೆಗಳು ಮಾತ್ರ ಕಾಣಿಸ್ತು. ಜಿಂಕೆಗಳು ತುಂಬ ಇದ್ದಾವೆ. ನಾವು ಹೋಗ್ತಾ ದಾರಿಯಲ್ಲಿ ಜಿಂಕೆ, ಮಂಕಿ ನಾವೆಲ್ಲ ನೋಡ್ಬೋದು. ಹಾಗೆ ಕಾಡೆಮ್ಮೆ ಕೂಡ ಕಾಣಿಸ್ತು. ನಮಗೆ ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾವು ಟ್ರಾವೆಲ್ ಮಾಡಬೇಕಾದ್ರೆ ಆ ನೇಚರ್ನ ಎಂಜಾಯ್ ಮಾಡೋದ್ರಲ್ಲಿರುವಂಥ ಖುಷಿ ಮತ್ತು ಯಾವುದ್ರಲ್ಲೂ ಇಲ್ಲ. ಆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗೋದೇ ಒಂದು ಸಂಭ್ರಮ, ಸಡಗರ. ನನ್ನ ಮಗ ಸದ್ಯಕ್ಕೆ ಏನು ತರಲೇ ಮಾಡ್ದಲೆ ಅಲ್ಲಿ ಕಾಣುವಂಥ ಜಿಂಕೆ, ಮಂಕಿಗಳನ್ನ ನೋಡ್ಕೊಂಡು ಆರಾಮಾಗೆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಕೂತಿದ್ದ. ಎಲ್ಲಿಗೆ ಹೋಗ್ತಾ ಇರ್ತೀವಿ ನಾವು? ಹೇಳು ಎಲ್ಲಿಗೆ ಹೋಗ್ತಿರೋದು? ಆನೆ ಕಾಣಿಸುತ್ತೆ. ಅಪ್ಪು ಮುಷ್ಯ ಮಂಕಿ ಅಂತ ನೋಡೋಲ್ಲಿ ನೋಡ್ತಾ ಇದೆ ಅದು. ನಾವು ಊಟಿ ಹತ್ರ ಹೋದಂಗೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ನಾವು ಸ್ಟಾಪ್ ಕೊಟ್ಟಿದ್ವಿ. ನಾವು ಊಟಿಗೆ ಹೋಗೋ ದಾರಿಯಲ್ಲಿ ಯಾವುದಾದ್ರು ವ್ಯೂ ಪಾಯಿಂಟ್ ಸಿಕ್ಕರೆ ಅಲ್ಲಿ ನೋಡಿಕೊಂಡು ನಾವು ಊಟಿ ರೀಚ್ ಆಗೋಷ್ಟರಲ್ಲಿ 12 ಆಗಿತ್ತು. ನಾವು ಡೈರೆಕ್ಟಾಗಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ನಾವು ಪ್ಲೇಸಸ್ ನೋಡೋಣ ಅಂತ ಹೊರಟ್ವಿ. ಊಟಿಲಿ ತುಂಬಾ ಫೇಮಸ್ ಆಗಿರುವಂಥ ಬೊಟಾನಿಕಲ್ ಗಾರ್ಡನ್ಗೆ ನಾವು ಫಸ್ಟ್ ಹೊರಟ್ವಿ. ಈ ಬೊಟಾನಿಕಲ್ ಗಾರ್ಡನ್ ನಮ್ಮ ಬೆಂಗಳೂರಲ್ಲಿರೋ ಲಾಲ್ಬಾಗ್ ಥರನೇ ಇದು ಕೂಡ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನಾವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗ ಅಲ್ಲಿ ಓಡಾಡ್ಕೊಂಡು ಆಟ ಆಡ್ಕೊಂಡು ಫುಲ್ ಸುತ್ತಾನೆ ಇದ್ದ.
ನನ್ನ ಮಗನ ಫೋಟೋ ತೆಗೆಸ್ಕೊಳ ಬಾ ಅಂತ ಕರೆದ್ರು ಬರ್ತಾನೆ ಇರಲಿಲ್ಲ. ಅವನಿಗೆ ಆ ಖುಷಿಗೆ ಫುಲ್ ಓಡಾಡಿಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದ. ನನ್ನ ಮಗ ಮತ್ತು ನನ್ನ ಫ್ರೆಂಡ್ ಮಗ ಇಬ್ಬರು ಕೂಡ ಆರಾಮಾಗಿ ಓಡಾಡಿಕೊಂಡು ಆ ಫ್ಲವರ್ಸ್ ನೋಡಿಕೊಂಡು ಆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದರು. ನಾವು ಬಾಟಾನಿಕಲ್ ಗಾರ್ಡನ್ ನೋಡಿಕೊಂಡು ನೆಕ್ಸ್ಟ್ ನಾವು ದೊಡ್ಡಬೆಟ್ಟ ಪೀಕಿಗೆ ಹೊರಟ್ವಿ. ದೊಡ್ಡಬೆಟ್ಟ ಪೀಕ್ ಬಂದು 9 ಕಿಲೋಮೀಟರ್ ಆಗುತ್ತೆ ಊಟಿಯಿಂದ. ಇದು ತಮಿಳುನಾಡಿನಲ್ಲಿ ಅತಿ ಎತ್ತರವಾದ ಬೆಟ್ಟ ಇದಾಗಿದೆ. ಮತ್ತು ಇದು ಸಮುದ್ರ ಮಟ್ಟದಿಂದ 2637 ಮೀಟರ್ ಎತ್ತರದಲ್ಲಿದೆ. ಮಂಜು ಕವರ್ ಆಗಿತ್ತು, ಅದಕ್ಕೆ ನಮ್ಗೆ ಅಲ್ಲಿ ಏನು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ. ಒಂದೊಂದ್ಸರಿ ಆ ಕ್ಲೌಡ್ ಕ್ಲಿಯರ್ ಆದಾಗ ಮಾತ್ರ ನಮ್ಗೆ ಆ ವ್ಯೂ ನೋಡ್ಬೋದಿತ್ತು. ಒಂದು ಕಡೆ ಬಿಸಿಲಿದ್ರೆ ಇನ್ನೊಂದು ಕಡೆ ಆ ಫಾಗಿಂದ ಫುಲ್ ಕವರ್ ಆಗಿತ್ತು, ನಮಗೇನು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ. ಆ ಫಾಗ್ ಕ್ಲಿಯರ್ ಆದರೆ ಮಾತ್ರ ನಮಗೆ ಆ ವ್ಯೂ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ನಾವು ಇಲ್ಲಿ ಟೆಲಿಸ್ಕೋಪಿಂದನೂ ಕೂಡ ನೋಡ್ಬೋದು ಅಂತ ನಾವು ಮೇಲತ್ತಿ ಹೋಗಿ ನೋಡಿದ್ವಿ. ಅಲ್ಲಿ ಯಾವ ಟೆಲಿಸ್ಕೋಪ್ ಕೂಡ ಇರಲಿಲ್ಲ. ಆ ವ್ಯೂ ನೋಡ್ಕೊಂಡು ನಾವು ಬಂದ್ವಿ. ನಮ್ಗೆ ಆ ಕ್ಲೌಡ್ ಕ್ಲಿಯರ್ ಆದರೆ ವ್ಯೂ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ದೊಡ್ಡಬೆಟ್ಟ ಪೀಕಲ್ಲೇ ಮ್ಯಾಗಿ ತಿನ್ಕೊಂಡು ಅಲ್ಲಿ ಬರ್ತಾ ರೋಡಲ್ಲಿ ನಮಗೆ ಟೀ ಎಸ್ಟೇಟ್ ಕಾಣ್ತು ಅಂತ ನಾವಲ್ಲಿ ನಿಲ್ಲಿಸಿದ್ವಿ. ಆ ಟೀ ಎಸ್ಟೇಟಲ್ಲಿ ಎಲ್ಲರೂ ಡ್ರೆಸ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ನಮ್ಮದು ಒಂದಿರಲಿ ಅಂತ ನಾವು ಕೂಡ ತೆಗೆಸ್ಕೊಂಡ್ವಿ. ನನ್ನ ಮಗ ಏನು ಮಾಡಿದ್ರು ನಾವು ಅದನ್ನ ಹಾಕ್ಕೊಳ್ಳೇ ಇಲ್ಲ, ಹೋಗಲಿ ಅಂತ ನಾವೇ ಹಾಕ್ಸ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ನಾವು ಅಲ್ಲಿಂದ ನೆಕ್ಸ್ಟು ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿ ಆ್ಯಂಡ್ ಟೀ ಫ್ಯಾಕ್ಟ್ರಿಗೆ ಬಂದ್ವಿ. ಇಲ್ಲಿ ನಾವು ಟಿಕೆಟ್ ತೊಗೊಬೇಕು, ಪರ್ ಹೆಡ್ 30 ರೂಪೀಸ್ ಅಂತೆ. ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬೇರೆ, ಟೀ ಫ್ಯಾಕ್ಟ್ರಿಗೆ ಬೇರೆ. ನಮಗೆ ಇಲ್ಲೊಂದು ಚಾಕ್ಲೇಟ್ ಕೂಡ ಕೊಡ್ತಾರಂತೆ. ಈ ಚಾಕ್ಲೇಟ್ ಫ್ಯಾಕ್ಟ್ರಿಲಿ ಚಾಕ್ಲೇಟ್ ಹೇಗೆ ಮಾಡ್ತಾರೆ ಅನ್ನೋದು ಪ್ರತಿಯೊಂದು ಕೂಡ ಇಲ್ಲಿ ವಿಟಿಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿ ನಮಗೆ ಆ ಮಷಿನ್ ಇಟ್ಟಿದ್ದಾರೆ, ಅಲ್ಲಿ ಹೇಗೆ ಮಾಡೋದು ಅನ್ನೋದು ನಾವು ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಆ ಪ್ರೋಸೆಸ್ ಹೇಗಾಗುತ್ತೆ ಅನ್ನೋದು ನಾವು ವಿಟಿಲಿ ನೋಡಬೇಕು. ಚಾಕ್ಲೇಟ್ ಫ್ಯಾಕ್ಟ್ರಿ ಆದಮೇಲೆ ಅದರ ನೆಕ್ಸ್ಟು ಟೀ ಫ್ಯಾಕ್ಟ್ರಿ ಇದೆ. ಇಲ್ಲಿ ಕೂಡ ನಾವು ಟಿಕೆಟ್ ತೊಗೋಬೇಕು. ಪರ್ ಹೆಡ್ 10 ರೂಪೀಸ್ ಆಗುತ್ತೆ. ನಮಗೆ ಅಲ್ಲಿ ಫ್ರೀಯಾಗಿ ಟೀ ಕೂಡ ಕೊಡ್ತಾರೆ. ನಾವು ಟೇಸ್ಟ್ ಕೂಡ ಮಾಡಿ ನೋಡ್ಬೋದು ಹೇಗಿದೆ ಅಂತ. ನಾವು ಟೇಸ್ಟ್ ನೋಡಿ ನಾವು ಅದನ್ನು ನಾವು ಪರ್ಚೇಸ್ ಮಾಡ್ಬೋದು. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಟೀ ಪೌಡ್ರನ್ನ ನಾವು ತೊಗೋಬೋದು. ನಾವೆಲ್ಲ ನೋಡಿದಾದ್ಮೇಲೆ ಅಲ್ಲಿಂದ ಮುಂದೆ ಬಂದರೆ ನಾವು ಇಡೀ ಊಟಿನ ಅಲ್ಲಿಂದ ಒಂದು ವ್ಯೂ ನೋಡ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದಾದಮೇಲೆ ನಮಗೆ ಟೀನ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ನಾವು ಟೀ ಕೂಡ ಟೇಸ್ಟ್ ಮಾಡಿ ನೋಡಿದ್ವಿ. ಟೀನ ಟೇಸ್ಟ್ ಮಾಡಾದ್ಮೇಲೆ ನನಗೆ ಟೀ ಅಂದರೆ ತುಂಬಾ ಇಷ್ಟ. ಊಟಿಗೆ ಬಂದು ಟೀ ಪೌಡರ್ ತೊಗೊಂಡು ಹೋಗ್ದಲೇ ಇರೋಕ್ಕಾಗುತ್ತಾ. ಟೀ ಪೌಡರ್ನ ತೊಗೊಂಡು ನೆಕ್ಸ್ಟು ಚಾಕ್ಲೇಟ್ ತೊಗೋಣ ಅಂತ ಹೊರಟ್ವಿ.
ನೆಕ್ಸ್ಟ್ ಚಾಕ್ಲೇಟ್ ತೊಗೋಣ ಅಂತ ಬಂದ್ವಿ. ಇಲ್ಲಿ ಚಾಕ್ಲೇಟ್ ತುಂಬಾ ಟೇಸ್ಟಿಯಾಗಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂದ. ನೀವೇನಾದರೂ ಊಟಿಗೆ ಬಂದರೆ ಬೆಂಚ್ ಮಾರ್ಕ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.